So, hi guys, welcome to my YouTube channel. So, this is my first video. ಕೆಟ್ಟಾದ್ಮೇಲೆ ಬುದ್ಧಿ ಬರೋದು. Ignore that. ನನ್ನ ವಿಡಿಯೋನೆಲ್ಲ ಹಾಳು ಮಾಡಿಬಿಟ್ಲು. ಅವಳು ವಾಯ್ಸ್ ಮಾತ್ರ ಕೊಡ್ತಾಳೆ, ವಿಡಿಯೋ ಕೊಡಲ್ಲ. ಬೇಸ್ ಅವಳು. ನೋಡ್ತೀನಿ, ಪೋಸ್ಟ್ ಮಾಡಾದ್ಮೇಲೆ ನೋಡ್ತೀನಿ. I will post, of course. ಸೊ ಗಾಯ್ಸ್ ನಂದಿ ಹಿಲ್ಸಿಗೆ ಬಂದಿದ್ದೀನಿ. ಎಸ್ ಟೆಂಪಲ್ಗೆ ಹೋಗ್ತಿದ್ದೀನಿ. ನಾನು ಬಂದೆ ಅದನ್ನ ಕಟ್ ಮಾಡ್ಬಿಡು. ಏಯ್ ಜಸ್ಟ್ ಒಳ್ಳೆ ಹಾವು ಥರ ಬಂದು ಹೋಗ್ಬಿಟ್ಲು. ಲಕ್ಕೆ ಸುಸ್ತಾಗೋಗ್ಬಿಡ್ತು. ಅವ್ರು ದೊಡ್ಡ ದೊಡ್ಡ ಬೆಟ್ಟ ಹಾಕ್ತಾರಂತೆ. ಕೂತಿಗಳು ನೋಡು. ಗೈಸ್ ಈ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ನ ಇಗ್ನೋರ್ ಇಟ್. ಸೋ ಬ್ಯೂಟಿಫುಲ್. ಸುಸ್ತಾಯ್ತು ಗೈಸ್, ಇಷ್ಟು ಮೆಟ್ಲೆ ಹಾಕೋಕ್ಕಾಗ್ತಿಲ್ಲ. ನೇತ್ರಾವತಿ ಟ್ರೆಕ್ಕಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರಿ. ಸುಸ್ತಾಯ್ತು. ಆ್ಯಕ್ಚುಲಿ ನಡೆಯೋದು ಪ್ರಾಬ್ಲಮ್ ಅಲ್ಲ, ಹಕ್ಕೋದು ಪ್ರಾಬ್ಲಮ್. ಹತ್ಕೊಂಡು ಬರೋಷ್ಟರಲ್ಲಿ ಹ್ಯಾವ್ ಶೇಮ್ ಅಶ್ವಿನಿ. ಜೀವನದಲ್ಲಿ ಸ್ವಲ್ಪ ನಾಚಿಕೆ ಅಂತ ಇಟ್ಕೋ, ಎಲ್ಲನೂ ತೆಗೆದು ಬಿಡ್ಬೇಡ. ಜೀವನದಲ್ಲಿ ಮೆಟ್ಲಿರಬಾರ್ದು, ನಡೆಯೋ ಥರ ವಾಕ್ ಇರಬೇಕು. ಗೊತ್ತಿಲ್ಲ ನಾನು ಏನು ಹೇಳ್ತಿದ್ದೀನಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ತುಂಬ ಬರೆದು ಬಿದೆ. ಈ ಲವರ್ಸಿಗೆ ಭಾಳ ಕೆಲಸನೇ ಇಲ್ವಾ? ಇರೋ ಕಡೆ ಎಲ್ಲ ಗಿಚಿ ಗಿಚಿ ಇರ್ತಾರೆ. ವ್ಯೂ ಗೈಸ್ ಏನು ಸಕ್ಕತ್ತಾಗಿದೆ. ಈ ನಾಯಿ ಯಾಕೋ ಫಾಲೋ ಮಾಡ್ಕೊಂಡು ಬಂದುಬಿಡ್ತು. ಮಮ್ಮಿ ಬೇಕು ಕುಸುಮ ಇದ್ದಾಳೆ ಅನ್ಸುತ್ತೆ. ಸಕ್ಕತ್ತಾಗಿದೆ ವ್ಯೂ. ಅಮೃತ ಸರೋವರ ಎಲ್ಲಿದೆಯೋ ನನಗಂತೂ ದೇವ್ರ ವಿಷ ಕೂಡ ನಡೆದಿರೋಳ ಥರ ಅನ್ನಿಸ್ತಿದೆ. ಸುಸ್ತಾಗ್ಬಿಡ್ತು. ಬಂದ ಮೆಟ್ಲಕ್ಕದಕ್ಕೂ ಆಗ್ತಿರ್ಲಿಲ್ಲ. ವ್ಯೂ ಚೆನ್ನಾಗಿದೆ, ಆದರೆ ನನ್ನ ಐಫೋನ್ ಥರ ಇಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ. ಅದನ್ನು ಅನಿಸ್ತಿಲ್ಲ. ಐ ಆಮ್ ಟ್ರೈಂಗ್ ಟು ಕ್ಯಾಪ್ಚರ್. ಇಷ್ಟಾದರೆ ಅಷ್ಟು ಕ್ಯಾಪ್ಚರ್ ಮಾಡ್ತೀವಿ. ಒಂದು ಬೋಲ್ ನಾವು ಡ್ರೌನ್ ನೋಡಿ ಅಲ್ವಾ? ಇದ್ಯಾರೋ ಮನೆ ಕಟ್ಕೊಂಡ್ಬಿಟ್ಟವ್ರೆ. ನನಗೂ ಈ ಥರ ಒಂದು ಮನೆ ಕಟ್ಕೊಂಡು ಪ್ಲೀಸ್. ಸುಸ್ತಾಗ್ತಿದೆ ಗೈಸ್. ಊಟ ತಿಂದಿಲ್ಲ ನಾನು, ಒಂದು ಡ್ರಾಪ್ ನೀರು ಕೊಡ್ದಿಲ್ಲ. ನೀರಿದ್ರು ಕುಡಿಯೋದಕ್ಕೆ ಮನಸ್ಸಿಲ್ಲ. ನಾನು ಏನು ಮಾಡಲಿ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಕ್ಚುಲಿ ವ್ಲಾಗಲ್ಲಿ 1000 ಸಲ ಇರ್ತೀನಿ ಸುಸ್ತಾಗ್ತದೆ ಅಂತ. ಟ್ರೆಕ್ಕಿಂಗೆ ಹಂಗೆ ಹೋಗಿದ್ದೀರಿ ಗೈಸ್. ಟ್ರೆಕ್ಕಿಂಗೆ ಕಾಲೇಜ್ ಸ್ಟಾರ್ಟಿಂಗ್ ಎಲ್ಲ ಹೋಗಿದ್ದೆ. ಎಲ್ಲಿ ಬನ್ನಿ ನಾನು ಬರ್ತೀನಿ ನಿಮ್ಮ ಜೊತೆ. ಇಲ್ಲ ಒಬ್ಳೊಬ್ಳು ಮಾತಾಡ್ಕೊಂಡು ಹೋಗ್ತಿದ್ಯಾ? ಕುತ್ಕೊಂಡು ವ್ಯೂ ನೋಡ್ಬಿಟ್ಟು ಟನ್ 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 ಅಂತ ಹೋಗ್ಬಿಡೋದು. ಚೆನ್ನಾಗಿದೆ ವ್ಯೂ. ಬನ್ನಿ ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಳ್ಳೋಣ. ಈ ಓದೋ ಡಿಸ್ಟ್ರಾಕ್ಷನ್, ಈ ಫ್ಯೂಚರ್ ಡಿಸ್ಟ್ರಾಕ್ಷನ್ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಪೀಸ್ಫುಲ್ ಆಗಿರೋಣ. ಪೀಸ್ ಬೇಕಂದ್ರೆ ಮಾತ್ರ ನಂದಿ ಹಿಲ್ಸಿಗೆ ಬರಬೇಡಿ. ಇಲ್ಲಿ ಪೀಸ್ ಅಂತೂ ಇಲ್ಲ, ಬರೀ ಜನ ಇವರು. ನೀವೆಂಥ ಫ್ರೆಂಡ್ಸು ಎಲ್ಲ ನನ್ನ ಕೈಲಿ ಕೊಟ್ಬಿಟ್ಟು ನೀವು ಆರಾಮಾಗಿ ನಡೀತಾ ಇದ್ದೀರಾ. ಸೊ ಗೈಸ್ ಫೈನಲ್ ಸ್ಪಾಟ್ನ ರೀಚ್ ಆಗಿದ್ದೀರಿ. ಹಿಂಗಿದೆ ಫೈನಲ್ ಸ್ಪಾಟ್ ನೋಡಿ. ಏನೇ ಹೇಳಿ ಗೈಸ್, ಬರೀ ಲವರ್ಸ್ ನೋಡಿ. ಸೊ ಎಸ್ ನೋಡಿ ಯಾರು 10 ಮಂದಿ ಬೆಟ್ಟ ಇಲ್ಲ ಬಿಟ್ಟವಲ್ಲ. ಇವ್ರು ಹೇಳ್ತಾ ಇದ್ರು ನನ್ನ ಬಟ್ಟೆ ಗಲೀಜಾದ್ರೆ ಏನು ಕತೆ ಅಂತ. ಬಟ್ಟೆ ಹೋಗುತ್ತೆ ಬರುತ್ತೆ ಗೈಸ್. ಎಂಜಾಯ್ಮೆಂಟ್ ಬರುತ್ತಾ? ಈ ಏಜ್ ಬರುತ್ತಾ? ಇಲ್ಲ, ಈ ಮೆಮೊರಿ ಬರುತ್ತಾ? ಬರುತ್ತೆ ತಿರ್ಗಾ ಸತ್ತೋಗು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಆದರೆ ಗಾಳಿ ಚೆನ್ನಾಗಿದೆ ಗೈಸ್. ನನಗೆ ಗಾಳಿ ಇಷ್ಟ ಆಯಿತು. ಸ್ವಲ್ಪ ತಣ್ಣಗಿದೆ. ಟೆರೆಸ್ ಮೇಲೆ ಹೋದ್ರು ಇದೇ ಗಾಳಿ ಸಿಗೋದು. ಡಿಮೋಟಿವೇಟ್ ಮಾಡ್ತಾವಲ್ಲ ಅಂದರೆ ಸರಿ ನಾನು ಫೋಟೋ ಇಡಿ. ಹೋಗಿದ್ದು ದಿಸ್ ವಾಸ್ ನಾಟ್ ನೀಡೆಡ್. ಈ ಬರೀ ಇಂಥದ್ದೇ ಇಲ್ದಿದ್ದೆಲ್ಲ ಮಾತಾಡ್ತಾಳೆ ಅವಳು. ಬಾ ವಾಚ್ ಟವರು. ಮರದ ಮೇಲೆ ಹೋಗೋಣ ಬಾರೇ. ಅಲ್ಲಿ ಕೋತಿ ಬುದ್ಧಿ ಎಲ್ಲ ಇದನ್ನ ನಾನು ಕಟ್ ಮಾಡ್ತೀನಿ. ಕಟ್ ಅದು ಮುಂದೆ ಹೋಗೋರು ಹಿಂದೆ ಹೋಗೋರು ಏನೋ ಮಾತಾಡ್ತಾ ಇದ್ದಾರೆ. ಇಗ್ನೋರ್ ಇಟ್. ಆಚೆ ಇಲ್ಲೇ ಇಲ್ಲಾದ್ರೂ ನೋಡು ಮಾಡೋಣ.
ರೀಲ್ ನಂಗೆ ತಿರ್ಗಾಕಕ್ಕಾಗಲ್ಲ, ನಂಗೆ ಸುಸ್ತಾಯಿತು. ನೇತ್ರಾವತಿ ಹಿಂಗೆ ಬರ್ತೀಯ ತುಂಬ ಒಂಥರ ಅಂತೀವಿಲ್ಲ, ಬಟ್ ಸುಸ್ತಾಗ್ಬಿಡುತ್ತೆ. ಸ್ಲ್ಯಾಂಟ್ ಆಗಿದೆ. ರೂಢಿ ಇಲ್ಲ ನಿಮ್ಗೆಲ್ಲ. ಹೌದು, ಮಾಡಿ ನಮ್ಮೂರು ಬೆಟ್ಟ ಅಂತ 1000 ಸಲ ಹತ್ತು ಬಂದಿದ್ದೀನಿ, ಇಳ್ದು ಬಂದಿದ್ದೀನಿ. ಟಾಪ್ ವ್ಯೂ ಪಾಯಿಂಟ್ ಎಲ್ಲಿ ಬರುತ್ತೆ? ಟಾಪ್ ವ್ಯೂ ಪಾಯಿಂಟ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ.